ಇಲ್ಲ ನಿತಿನ್ ಗಡ್ಕರಿ ಅವರು ನಾನು ಅವ್ರನ್ನ ಕರೆದಾಗೆಂದರೆ ಮೊನ್ನೆ ಬೆಳಗಾವಿಯಲ್ಲೇ ಸುಮಾರು ಕಾರ್ಯಕ್ರಮಗಳಿಗೆ ಅದರಲ್ಲೇ ಅಂಜನಾದ್ರಿ ನಮ್ಮ ರೋಪ್ವೇಗೆ ಸಂಬಂಧಪಟ್ಟು ಕೂಡ ಅಲ್ಲೇ ಪೂಜೆಯನ್ನು ಮಾಡಿ ಅನೌನ್ಸ್ ಮಾಡಿದ್ದಾರೆ. ಸೊ ಆ ಕಾರಣಕ್ಕೆ ಮತ್ತೆ ಬಂದು ಇನ್ನೊಂದ್ಸಲ ಇಲ್ಲಿ ಮಾಡೋದು ಸರಿ ಇರೋದಿಲ್ಲ ಅಂಥೇಳಿ ಆಯಿತು. ಸೊ ಹಾಗಾಗಿ ಅವರು ಬರ್ತಾಯಿಲ್ಲ. ಬಟ್ ನೋಡೋಣ ಅದು ದಿನಾಂಕ. ನಾನು ಆಲ್ರೆಡಿ ಹೇಳಿದ್ದೀನಿ, ನಾನು ಇನ್ ಕೇಸ್ ನೀತಿ ಸಂಹಿತೆ ಅನ್ನೋದು ಬಂತು ಅಂದರೆ ಇದು ಜನೋತ್ಸವವಾಗಿ ಮಾಡುವಂಥ ಆನೆಗೊಂದಿ ಉತ್ಸವದಲ್ಲಿ ಜನರ ಮಧ್ಯದಲ್ಲಿ ಕೂತ್ಕೊಂಡು ಜನಪ್ರತಿನಿಧಿಗಳು ಕೂಡ ಉತ್ಸವವನ್ನು ವೀಕ್ಷಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಅಭ್ಯರ್ಥಿಗಳನ್ನು ನಾನು ಇದು ಮುಗಿದ ಮೇಲೆ ನಾನು ನೀಟಾಗೆಲ್ಲ ಒಂದೇ ಸಲ ಮಾತಾಡ್ತೀನಿ ಆ ಸಬ್ಜೆಕ್ಟಲ್ಲಿ. ನಾನು ಕಂಪ್ಲೀಟ್ ಮೀಟಿಂಗ್ ಮುಗಿಲೇ ಇದು. ಮೀಟಿಂಗ್ ಮುಗಿದ ಮೇಲೆ ಅದ್ರ ಬಗ್ಗೆ, ಯಾಕೆಂದರೆ ಮತ್ತೆ ವಿಷಯಾಂತರ ಆಗಿಬಿಡ್ತೈತೆ ಆನೆಗೊಂದಿ ಉತ್ಸವಕ್ಕೆ ಇದಕ್ಕೆ ಅಂತಲ್ಲ ರಾಜಕೀಯ ಮತ್ತೆ ಮಾತಾಡ್ತೀನಿ ನಾನು ಅಷ್ಟೇ. ಕಾಂಗ್ರೆಸ್ ಬೆಂಬಲಿಸಿ ಒಂದು ಕಡೆ ಮೋದಿ ನಾನು ನಿಮಗೆ ಆಲ್ರೆಡಿ ಮಾಧ್ಯಮಗಳಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ, ನಾನು ಅದು ನಿಮ್ಮ ಹತ್ರನೇ ಇದೆ. ಇಲ್ಲ ನಿತಿನ್ ಗಡ್ಕರಿ ಅವರು ನಾನು ಅವ್ರನ್ನ ಕರೆದಾಗೆಂದರೆ ಮೊನ್ನೆ ಬೆಳಗಾವಿಯಲ್ಲೇ ಸುಮಾರು ಕಾರ್ಯಕ್ರಮಗಳಿಗೆ ಅದರಲ್ಲೇ ಅಂಜನಾದ್ರಿ ನಮ್ಮ ರೋಪ್ವೇಗೆ ಸಂಬಂಧಪಟ್ಟು ಕೂಡ ಅಲ್ಲೇ ಪೂಜೆಯನ್ನು ಮಾಡಿ ಅನೌನ್ಸ್ ಮಾಡಿದ್ದಾರೆ. ಸೊ ಆ ಕಾರಣಕ್ಕೆ ಮತ್ತೆ ಬಂದು ಇನ್ನೊಂದ್ಸಲ ಇಲ್ಲಿ ಮಾಡೋದು ಸರಿ ಇರೋದಿಲ್ಲ ಅಂಥೇಳಿ ಆಯಿತು. ಸೊ ಹಾಗಾಗಿ ಅವರು ಬರ್ತಾಯಿಲ್ಲ. ನೀತಿ ಸಮಿತಿಯನ್ನು ರದ್ದೆ ಆಗ್ಬೋದು. ಬಟ್ ನೋಡೋಣ ಅದು ದಿನಾಂಕ. ನಾನು ಆಲ್ರೆಡಿ ಹೇಳಿದ್ದೀನಿ, ನಾನು ಇನ್ ಕೇಸ್ ನೀತಿ ಸಂಹಿತೆ ಅನ್ನೋದು ಬಂತು ಅಂದರೆ ಇದು ಜನೋತ್ಸವವಾಗಿ ಮಾಡುವಂಥ ಆನೆಗೊಂದಿ ಉತ್ಸವದಲ್ಲಿ ಜನರ ಮಧ್ಯದಲ್ಲಿ ಕೂತ್ಕೊಂಡು ಜನಪ್ರತಿನಿಧಿಗಳು ಕೂಡ ಉತ್ಸವವನ್ನು ವೀಕ್ಷಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಅಭ್ಯರ್ಥಿಗಳನ್ನು ನಾನು ಇದು ಮುಗಿದ ಮೇಲೆ ನಾನು ನೀಟಾಗೆಲ್ಲ ಒಂದೇ ಸಲ ಮಾತಾಡ್ತೀನಿ ಆ ಸಬ್ಜೆಕ್ಟಲ್ಲಿ. ನಾಲ್ಕು ಜನ ಇದನ್ನು ಮಾಡಿಕೊಂಡ್ರು. ನಾನು ಕಂಪ್ಲೀಟ್ ಮೀಟಿಂಗ್ ಮುಗಿಲೇ ಇದು. ಮೀಟಿಂಗ್ ಮುಗಿದ ಮೇಲೆ ಅದ್ರ ಬಗ್ಗೆ, ಯಾಕೆಂದರೆ ಮತ್ತೆ ವಿಷಯಾಂತರ ಆಗಿಬಿಡ್ತೈತೆ ಆನೆಗೊಂದಿ ಉತ್ಸವಕ್ಕೆ ಇದಕ್ಕೆ ಅಂತಲ್ಲ ರಾಜಕೀಯ ಮತ್ತೆ ಮಾತಾಡ್ತೀನಿ ನಾನು ಅಷ್ಟೇ. ಕಾಂಗ್ರೆಸ್ ಬೆಂಬಲಿಸಿ ಒಂದು ಕಡೆ ಮೋದಿ ನಾನು ನಿಮಗೆ ಆಲ್ರೆಡಿ ಮಾಧ್ಯಮಗಳಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ, ನಾನು ಅದು ನಿಮ್ಮ ಹತ್ರನೇ ಇದೆ. ಓಕೆ. ಇಲ್ಲ ನಿತಿನ್ ಗಡ್ಕರಿ ಅವರು ನಾನು ಅವ್ರನ್ನ ಕರೆದಾಗೆಂದರೆ ಮೊನ್ನೆ ಬೆಳಗಾವಿಯಲ್ಲೇ ಸುಮಾರು ಕಾರ್ಯಕ್ರಮಗಳಿಗೆ ಅದರಲ್ಲೇ ಅಂಜನಾದ್ರಿ ನಮ್ಮ ರೋಪ್ವೇಗೆ ಸಂಬಂಧಪಟ್ಟು ಕೂಡ ಅಲ್ಲೇ ಪೂಜೆಯನ್ನು ಮಾಡಿ ಅನೌನ್ಸ್ ಮಾಡಿದ್ದಾರೆ. ಸೊ ಆ ಕಾರಣಕ್ಕೆ ಮತ್ತೆ ಬಂದು ಇನ್ನೊಂದ್ಸಲ ಇಲ್ಲಿ ಮಾಡೋದು ಸರಿ ಇರೋದಿಲ್ಲ ಅಂಥೇಳಿ ಆಯಿತು. ಸೊ ಹಾಗಾಗಿ ಅವರು ಬರ್ತಾಯಿಲ್ಲ. ನೀತಿ ಸಮಿತಿಯನ್ನು ರದ್ದೆ ಆಗ್ಬೋದು. ಬಟ್ ನೋಡೋಣ ಅದು ದಿನಾಂಕ. ನಾನು ಆಲ್ರೆಡಿ ಹೇಳಿದ್ದೀನಿ, ನಾನು ಇನ್ ಕೇಸ್ ನೀತಿ ಸಂಹಿತೆ ಅನ್ನೋದು ಬಂತು ಅಂದರೆ ಇದು ಜನೋತ್ಸವವಾಗಿ ಮಾಡುವಂಥ ಆನೆಗೊಂದಿ ಉತ್ಸವದಲ್ಲಿ ಜನರ ಮಧ್ಯದಲ್ಲಿ ಕೂತ್ಕೊಂಡು ಜನಪ್ರತಿನಿಧಿಗಳು ಕೂಡ ಉತ್ಸವವನ್ನು ವೀಕ್ಷಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಅಭ್ಯರ್ಥಿಗಳನ್ನು ನಾನು ಇದು ಮುಗಿದ ಮೇಲೆ ನಾನು ನೀಟಾಗೆಲ್ಲ ಒಂದೇ ಸಲ ಮಾತಾಡ್ತೀನಿ ಆ ಸಬ್ಜೆಕ್ಟಲ್ಲಿ. ನಾಲ್ಕು ಜನ ಇದನ್ನು ಮಾಡಿಕೊಂಡ್ರು. ನಾನು ಕಂಪ್ಲೀಟ್ ಮೀಟಿಂಗ್ ಮುಗಿಲೇ ಇದು. ಮೀಟಿಂಗ್ ಮುಗಿದ ಮೇಲೆ ಅದ್ರ ಬಗ್ಗೆ, ಯಾಕೆಂದರೆ ಮತ್ತೆ ವಿಷಯಾಂತರ ಆಗಿಬಿಡ್ತೈತೆ ಆನೆಗೊಂದಿ ಉತ್ಸವಕ್ಕೆ ಇದಕ್ಕೆ ಅಂತಲ್ಲ ರಾಜಕೀಯ ಮತ್ತೆ ಮಾತಾಡ್ತೀನಿ ನಾನು ಅಷ್ಟೇ. ಕಾಂಗ್ರೆಸ್ ಬೆಂಬಲಿಸಿ ಒಂದು ಕಡೆ ಮೋದಿ ನಾನು ನಿಮಗೆ ಆಲ್ರೆಡಿ ಮಾಧ್ಯಮಗಳಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ, ನಾನು ಅದು ನಿಮ್ಮ ಹತ್ರನೇ ಇದೆ. ಇಲ್ಲ ನಿತಿನ್ ಗಡ್ಕರಿ ಅವರು ನಾನು ಅವ್ರನ್ನ ಕರೆದಾಗೆಂದರೆ ಮೊನ್ನೆ ಬೆಳಗಾವಿಯಲ್ಲೇ ಸುಮಾರು ಕಾರ್ಯಕ್ರಮಗಳಿಗೆ ಅದರಲ್ಲೇ ಅಂಜನಾದ್ರಿ ನಮ್ಮ ರೋಪ್ವೇಗೆ ಸಂಬಂಧಪಟ್ಟು ಕೂಡ ಅಲ್ಲೇ ಪೂಜೆಯನ್ನು ಮಾಡಿ ಅನೌನ್ಸ್ ಮಾಡಿದ್ದಾರೆ. ಸೊ ಆ ಕಾರಣಕ್ಕೆ ಮತ್ತೆ ಬಂದು ಇನ್ನೊಂದ್ಸಲ ಇಲ್ಲಿ ಮಾಡೋದು ಸರಿ ಇರೋದಿಲ್ಲ ಅಂಥೇಳಿ ಆಯಿತು. ಸೊ ಹಾಗಾಗಿ ಅವರು ಬರ್ತಾಯಿಲ್ಲ. ನೀತಿ ಸಮಿತಿಯನ್ನು ರದ್ದೆ ಆಗ್ಬೋದು. ಬಟ್ ನೋಡೋಣ ಅದು ದಿನಾಂಕ. ನಾನು ಆಲ್ರೆಡಿ ಹೇಳಿದ್ದೀನಿ, ನಾನು ಇನ್ ಕೇಸ್ ನೀತಿ ಸಂಹಿತೆ ಅನ್ನೋದು ಬಂತು ಅಂದರೆ ಇದು ಜನೋತ್ಸವವಾಗಿ ಮಾಡುವಂಥ ಆನೆಗೊಂದಿ ಉತ್ಸವದಲ್ಲಿ ಜನರ ಮಧ್ಯದಲ್ಲಿ ಕೂತ್ಕೊಂಡು ಜನಪ್ರತಿನಿಧಿಗಳು ಕೂಡ ಉತ್ಸವವನ್ನು ವೀಕ್ಷಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಅಭ್ಯರ್ಥಿಗಳನ್ನು ನಾನು ಇದು ಮುಗಿದ ಮೇಲೆ ನಾನು ನೀಟಾಗೆಲ್ಲ ಒಂದೇ ಸಲ ಮಾತಾಡ್ತೀನಿ ಆ ಸಬ್ಜೆಕ್ಟಲ್ಲಿ. ನಾಲ್ಕು ಜನ ಇದನ್ನು ಮಾಡಿಕೊಂಡ್ರು. ನಾನು ಕಂಪ್ಲೀಟ್ ಮೀಟಿಂಗ್ ಮುಗಿಲೇ ಇದು. ಮೀಟಿಂಗ್ ಮುಗಿದ ಮೇಲೆ ಅದ್ರ ಬಗ್ಗೆ, ಯಾಕೆಂದರೆ ಮತ್ತೆ ವಿಷಯಾಂತರ ಆಗಿಬಿಡ್ತೈತೆ ಆನೆಗೊಂದಿ ಉತ್ಸವಕ್ಕೆ ಇದಕ್ಕೆ ಅಂತಲ್ಲ ರಾಜಕೀಯ ಮತ್ತೆ ಮಾತಾಡ್ತೀನಿ ನಾನು ಅಷ್ಟೇ. ಕಾಂಗ್ರೆಸ್ ಬೆಂಬಲಿಸಿ ಒಂದು ಕಡೆ ಮೋದಿ ನಾನು ನಿಮಗೆ ಆಲ್ರೆಡಿ ಮಾಧ್ಯಮಗಳಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ, ನಾನು ಅದು ನಿಮ್ಮ ಹತ್ರನೇ ಇದೆ. ಓಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.